Very uncertain being an actress in KFI. I don't think much. I just go with the ವೆಪನ್ ತೋರ್ಸ್ಬೋದಾ ತೋರ್ಸ್ಬಾರ್ದ ಅನ್ನೋ ಡಿಸ್ಕಷನ್ಸ್ಗೆಲ್ಲ ಬಹಳ ಸೂರಿ ಸರ್ ಬರೋರು ಮನೆಗೆ. 10th ಸ್ಟ್ಯಾಂಡರ್ಡ್ ವರ್ಗು ನಂಗೆ ಬಾಯ್ ಕಟ್. ನನ್ಗೇನ್ ಖುಷಿ ಅಂದ್ರೆ ಎಲ್ಲಾ ಹುಡುಗರ ಪಾಟು ನನ್ಗೆ ಬರುತ್ತೆ. ಯಾವ್ದೇ ಸ್ಕೂಲ್ ಪ್ಲೇಲಿ ಫಸ್ಟ್ ಡೇ ಶೂಟಿಂಗ್ ಹೋದೆ, ಫಸ್ಟ್ ಡೇ ಶಾರ್ಟ್ ನಂದು ದೇವ್ರ ಮನೆ ಮುಂದೆ ಕೂತ್ಕೊಂಡು ಫೋನ್ ತೆಗಿಯೋದು. ದಟ್ಸ್ ದ ಫಸ್ಟ್ ಶಾರ್ಟ್ ಅವ್ರು ತೆಗ್ದಿದ್ ನಂದು. ಸೂರಿ ಸರ್ ನ ಕೇಳಿದ್ರು, ಸರ್ ಇವಳು ಆಕ್ಟ್ ಮಾಡ್ತಾಳ ಸರ್ ಅಂತ ಅಮ್ಮ ಕೇಳಿದ್ರು. ಸೂರಿ ಸರ್, ಮೇಡಮ್ ನನಗೇನಾದ್ರೂ ಹುಚ್ಚ, ಬೆಂಗಳೂರಿಂದ ಮೈಸೂರ್ವರೆಗೂ ಇವಳಿಗೆ ಆಗ್ಲಿಲ್ಲ ಅಂದ್ರೆ ಇಲ್ಲಿವರೆಗೂ ನಾನು ಕರ್ಕೊಂಡ್ ಬರೋದಕ್ಕೆ ಅಂತ ಅಂದಿದ್ರು. ಒನ್ ಗುಡ್ ಫ್ರೆಂಡ್ ದಟ್ ಐ ಹ್ಯಾವ್ ಇನ್ ದ ಇಂಡಸ್ಟ್ರಿ, ಧನಂಜಯ್ ಆ ಲಿಸ್ಟ್ ಅಲ್ಲಿ ಅವ್ರು ಇರ್ತಾರೆ. ಫ್ರಮ್ ದೇರ್ ಟು IT. ಹೌದು, ಆಕ್ಸೆಂಚರ್ ವರ್ಕ್ ಮಾಡ್ತಿದ್ರಿ. ಆನಂತರ ಬೇರೆ ಕಡೆ ಹೋಗಿ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ನೋದು ಆಗ್ತಿತ್ತು. ಲ್ಯಾಟರಲ್ ಶಿಫ್ಟ್ ಟು ಫಿಲ್ಮ್ ಇಂಡಸ್ಟ್ರಿ. ಅಲ್ಲಿ ತುಂಬಾ ಸರ್ಟೈನಿಟಿ, ಅಂದ್ರೆ ತುಂಬಾ ಆರಾಮ್ ಜೀವನ, ಕಂಫರ್ಟಬಲ್ ಲೈಫ್. ಅಥವಾ ಓದೋದ್ರಲ್ಲೂ ಚೆನ್ನಾಗಿದ್ರಿಂದ ಅದನ್ನು ಆರಾಮಾಗಿ ಮಾಡ್ಬೋದು. ಇಟ್ ಇಸ್ ವೆರಿ ಅನ್ಸರ್ಟೈನ್ ಬೀಯಿಂಗ್ ಅನ್ ಆಕ್ಟ್ರೆಸ್ ಇನ್ KFI. ಈ ನಿರ್ಧಾರ ಅಥವಾ ಈ ಲ್ಯಾಟರಲ್ ಶಿಫ್ಟ್ ಆಗೋದಕ್ಕೆ ಮೆಂಟಲಿ ಎಷ್ಟು ಪ್ರಿಪೇರ್ ಆದ್ರಿ? ಎಷ್ಟು ಟೈಮ್ ತಗೊಂಡ್ರಿ? ನಾನು ಲೈಕ್ ಪರ್ಸ್ನಲಿ ಐ ಡೋಂಟ್ ಥಿಂಕ್ ಮಚ್. ಐ ಜಸ್ಟ್ ಗೋ ವಿತ್ ದ ಫ್ಲೋ. ನನಗೆ ಯಾವತ್ತೇ ಏನಾದ್ರೂ ತುಂಬ ಯೋಚನೆ ಮಾಡಿ ಗಾಬರಿಯಾಗಿ ಅದನ್ನೆಲ್ಲ ಮಾಡಿದ್ರೆ ಇಟ್ ಡಸ್ ನಾಟ್ ವರ್ಕ್. ಐ ಜಸ್ಟ್ ಗೋ ವಿತ್ ದ ಫ್ಲೋ ಆಫ್ ಥಿಂಗ್ಸ್. ಹೇಗೆ ಬರ್ತಾ ಇದೆ, ನನಗೆ ಇಷ್ಟ ಆಗ್ತಾ ಇದೆಯಾ, ಇಷ್ಟ ಆಗ್ತಾ ಇಲ್ವೋ, ಅಷ್ಟೇ. 2 things that I go on. Do I like it? Do I not like it? ಇದು ನಂಗೆ ಖುಷಿ ಕೊಡ್ತಾ ಇದೆಯಾ, ಕೊಡ್ತಾ ಇಲ್ವಾ, ಎರಡೇ. ದಟ್ ಈಸ್ ಮೈ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಪ್ರಾಬಬ್ಲಿ. ಸೊ ಆವಾಗ ಇಂಜಿನಿಯರಿಂಗ್ ಜಸ್ಟ್ ಆಕ್ಚುಲಿ ನಾನು ಸೂರಿ ಸರ್ನ ಮುಂಚೆ ನೋಡಿದ್ದೆ. ಯಾಕಂದ್ರೆ ದುನಿಯಾ ಟೈಮ್ ಆಗಿರ್ಬೋದು, ಕೆಂಡಸಂಪಿಗೆ ಟೈಮ್ ಆಗಿರ್ಬೋದು, ಸೂರಿ ಸರ್ ಬಹಳ ಅಪ್ಪನ ಜೊತೆ ಅವ್ರಿಗೆ ಒಡನಾಟ ಇತ್ತು. ಸೊ ಅವ್ರು ಬರೋರು, ಮನೆಗೆ ಬರೋರು, ಸ್ಕ್ರಿಪ್ಟ್ ಡಿಸ್ಕಷನ್ಗೆ ಬರೋರು, ಅಥವಾ ಏನೋ ಒಂದು ಈ ವೆಪನ್ ತೋರಿಸ್ಬೋದಾ ತೋರಿಸ್ಬಾರ್ದ ಅನ್ನೋ ಡಿಸ್ಕಷನ್ಸ್ಗೆಲ್ಲ ಭಾಳ ಸೂರಿ ಸರ್ ಬರೋರು ಮನೆಗೆ. ನನ್ಗೆ ಅವಾಗ ಬಾಯ್ ಕಟ್ ಇತ್ತು, ಸ್ವಿಮ್ಮಿಂಗ್ ಮಾಡ್ತಾ ಇದ್ನಲ್ಲ. ಸೊ 10th ಸ್ಟ್ಯಾಂಡರ್ಡ್ ವರ್ಗೂ ನಂಗೆ ಬಾಯ್ ಕಟ್ಟೆ. ನಿಮ್ಗೆ ಎಷ್ಟು ಕೂದಲಿದೆ ಅಷ್ಟೇ ಇರ್ತಾ ಇತ್ತು, ಮುಂದೆ ನಿಮ್ಗೆ ಅಷ್ಟಾದ್ರೂ ಇದೆ, ನಂಗೆ ಅಷ್ಟು ತೀರ್ತಾ ಇರ್ಲಿಲ್ಲ. ಕ್ಲೀನಾಗಿ ತೆಗ್ಸ್ಬಿಟ್ಟಿರೋರು ಬಸ್ ಕಟ್ತಾರ. ಸೊ ಏನ್ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ, ಬೇರೆ ಹುಡುಗರೆಲ್ಲ ಯೋಚನೆ ಮಾಡ್ತಾ ಇರ್ಲಿಲ್ಲ, ಏನು ಯೋಚನೆ ಇರ್ಲಿಲ್ಲ ಅವಾಗ ಅದೆಲ್ಲ ಅದ್ರ ಬಗ್ಗೆ. ಓದಿದ್ ಹುಡ್ಗಿರ್ ಸ್ಕೂಲ್ ಅಲ್ವಾ. ಸೊ ನನ್ಗೇನ್ ಖುಷಿ ಅಂದ್ರೆ ಎಲ್ಲಾ ಹುಡ್ಗರ್ ಪಾಟು ನನ್ಗೆ ಬರುತ್ತೆ. ಯಾವ್ದೇ ಸ್ಕೂಲ್ ಪ್ಲೇಲಿ ರಜನಿಕಾಂತ್ ಇಂದ ಹಿಡ್ದು ಎಲ್ಲ ಯಾವ್ದ್ ಹುಡ್ಗರು ಇದಾರೆ ಅದೆಲ್ಲ ನಾನೇ ಮಾಡ್ತಾ ಇದ್ದಿದ್ದು. ಸೊ ನನಗೆ ಆ ಖುಷಿ. ಯಾಕಂದ್ರೆ ಹುಡುಗಿರ್ ರೋಲ್ಗೆ ಜಾಸ್ತಿ ಕಾಂಪಿಟೇಷನ್, ಹುಡುಗರ ರೋಲ್ ಕಾಂಪಿಟೇಷನೇ ಇರ್ತಾ ಇರ್ಲಿಲ್ವಲ್ಲ. ಮೀಸೆ ಬರೆಯೋರು ಕೂದಲು ಚಿಕ್ಕದಿದೆ, ಲುಂಗಿನೋ ಏನೋ ಒಂದು ಹಾಕಿ ಕಳಿಸ್ತಾ ಇದ್ರು. ಸೊ ನನ್ಗೆ ಅದೆಲ್ಲ ಲೈಕ್ ಐ ಸೆಡ್, ನಾನು ಜಾಸ್ತಿ ಯೋಚನೆ ಮಾಡಲ್ಲ ಅದ್ರ ಬಗ್ಗೆ ಎಲ್ಲ. ಸೊ ಆ ಯೋಚನೆ ಇರಲಿಲ್ಲ. ಅದಾದಮೇಲೆ ನಂದು ಫಸ್ಟ್ PU ಸೆಕೆಂಡ್ PU ಆಯಿತು. ಇಂಜಿನಿಯರಿಂಗ್ ಅವಾಗಲೂ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ ಇಂಜಿನಿಯರಿಂಗ್ ಅಲ್ಲೂ. 2018 ಕಂಪಿಟೇಟಿವ್ ಸ್ವಿಮ್ಮಿಂಗ್ ಮಾಡಿದ್ದು ನಾನು. ಸೊ 2018 ಮುಂಚೆ ಯಾವುದೋ ಒಂದು ಆಫರ್ ಬಂದಿತ್ತು. ಬಟ್ ಮನೇಲಿ ದೇ ವರ್ ವೆರಿ ಪರ್ಟಿಕ್ಯುಲರ್, ಇಲ್ಲ ಅಕಾಡೆಮಿಕಲಿ ಯು ಹ್ಯಾವ್ ಟು ಫಿನಿಶ್ ಆ್ಯಂಡ್ ಗೆಟ್ ಅ ಡಿಗ್ರಿ. ಅದಾದಮೇಲೆ ವಿಚ್ ಎವರ್ ಪಾತ್ ಯು ಚೂಸ್ ಅದ್ರ ಮೇಲೆ ನಾವು ನೋಡೋಣ ಅಂತ. ಸೊ ಇಂಜಿನಿಯರಿಂಗ್ ಮುಗ್ದಿತ್ತು. ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಆಕ್ಸೆಂಚರ್ಗೆ ಸೆಲೆಕ್ಟು ಆಗಿದ್ದೆ. ಆ ಪ್ರೋಸೆಸ್ ಅಲ್ಲಿ ಅಷ್ಟರಲ್ಲಿ ನನ್ನ ಫ್ರೆಂಡ್ ಮೃದುಲಾ ಅಂತ GRE ಬರ್ದಿದ್ಲು. ಸೊ ಅವಳು ಆರ್ಕಿಟೆಕ್ಟು. ಸೊ ಅವಳು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ಗೆ ಅಂತ GRE ಬರ್ದಿದ್ಲು. ಸೊ ಐ ಸೆಡ್ ಓಕೆ, ನಾನು GRE ಬರಿತೀನಿ. IELTS ಬರ್ದಿದ್ದೆ, GRE ಬರಿಬೇಕಿತ್ತು. ಸೊ GREನೂ ಬರ್ದೆ. ಆಮೇಲೆ GRE ಕ್ಲಾಸಸ್ಗೆ ಹೋಗೋ ಟೈಮ್ ಪ್ರೋಸೆಸ್ ಅಲ್ಲಿ ಸೂರಿ ಸರ್ ಪಾಪ್ಕಾರ್ನ್ ಮಂಕಿ ಟೈಗರ್ ಬರ್ದಿದ್ದಿತ್ತು. ಸೊ ಆ ಟೈಮಲ್ಲಿ ಅಪ್ಪನ್ ಬಂದು ನನಗೆ ಇದು ಎಂಟೈರ್ ಕಾನ್ವರ್ಸೇಷನ್ ನನಗೇನು ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿದೆ. ಅಪ್ಪನ್ ಬಂದು ಕೇಳಿದ್ದಾರೆ. ಅಪ್ಪ ಆಮೇಲೆ ಹೋಗಿ ಅಪ್ಪ ಅಮ್ಮ ಇಬ್ರು ಕತೆ ಕೇಳಿ, ಸರ್ ಅವಳ ಕೈಲಿ ಆಗುತ್ತೆ, ಅವಳಿಗೆ ಇಫ್ ಇಟ್ ಇಸ್ ಪಾಸಿಬಲ್ ಅವಳನ್ನ ನೀವು ಮಾಡಿಸಿ ಅಂತ ಅವ್ರು ಕೇಳಿರೋದು. ಬಿಟ್ವೀನ್ ನನ್ನ ಫಸ್ಟ್ ಡೇ ಆಫ್ ಜಾಬ್ ಆಕ್ಸೆಂಚರ್ಗೂ ಒಂದು ನನ್ನ ಗ್ರಾಜುಯೇಟ್ ಆದ್ಮೇಲೂ ಗ್ಯಾಪ್ ಇರುತ್ತಲ್ಲ, ಅವಾಗ ನಾನು ಫುಲ್ ಚಿಲ್ ಮಾಡ್ತಾ ಇದ್ದೆ ಮನೇಲಿ. ಹೆಂಗಿದ್ರು ಕೆಲಸ ಸ್ಟಾರ್ಟ್ ಆಗುತ್ತೆ ಇವಾಗ, ನೋಡೋಣ ಕೆಲಸ ಏನಾಗುತ್ತೆ ಅಂತ. ಸೊ ಫುಲ್ ಚಿಲ್ ಮಾಡ್ತಾ ಇದ್ದೆ. ಒಂದಿನ ಬೆಳಿಗ್ಗೆ ಎದ್ದು ನೀರು ಕುಡ್ದು ಎಲ್ಲ ಚೆಲ್ಕೊಂಡಿದ್ರೆ ಸೂರಿ ಸರ್ ಬಂದ್ರು. ಬಾಗ್ಲು ತೆಗ್ದೆ, ನಾರ್ಮಲ್ ಏನೋ ಡಿಸ್ಕಷನ್ಗೆ ಬಂದಿದ್ದಾರೆ ಅಂತ. ನನ್ನ ಕರೆದ್ರು. ನಾನು ಹಾ ಸರ್ ಅಂತ ಅಂದೆ. ಅವಾಗ ಆಕ್ಚುಲಿ ಸೂರಿ ಅಂಕಲ್ ಅಂತ ಕರೀತಾ ಇದ್ದೆ. ಹಾ ಅಂಕಲ್ ಅಂತಂದೆ. ಇಲ್ಲಿ ನಿಂತ್ಕೊಳ್ಳಮ್ಮ ಅಂತಂದ್ರು. ಇಲ್ಲಿ ನಿಂತ್ಕೊಂಡೆ. ನಿನ್ಗೇನು ಇಷ್ಟನೋ ಮಾತಾಡು ಅಂದ್ರು.
ಕ್ಯಾಮ್ರಾ ಆನ್ ಮಾಡಿದ್ರು, ಏನ್ ಇಷ್ಟನೋ ಮಾತಾಡು ಅಂದ್ರು. ಅವಾಗ ನಾನು ಮತ್ತು ನನ್ನ ಕಸಿನ್ ಸಿಸ್ಟರ್ ಇಬ್ಬರೇ ಗ್ರೀಸಿಗೆ ಪ್ಲಾನ್ ಮಾಡ್ತಾ ಇದ್ವಿ, 10 days ಟ್ರಿಪ್. ವೀಸಾ ಅಪ್ಲೈ ಮಾಡಿದ್ದೆ, ಶೆಂಗನ್ ವೀಸಾ. ಸೊ ಅದ್ರ ಬಗ್ಗೆ ನಂಗೆ ಏನೇನು ಇಷ್ಟನೋ ಎಲ್ಲ ಮಾತಾಡಿದೆ. ಹತ್ರ ಬ್ಲ್ಯಾಕ್ ಕಲರ್ ಏನಾದ್ರು ಬಟ್ಟೆ ಇದೆಯಾ ಅಂದ್ರು, ಇದೆ ಅಂತಂದೆ. ಹಾಕೊಂಡ್ ಬರ್ತೀಯ ಅಂದ್ರು, ಹೋದೆ, ಚೇಂಜ್ ಮಾಡ್ದೆ, ಪಟ್ ಅಂತ ಹಾಕೊಂಡ್ ಬಂದೆ. ಹಿಂಗ್ ನಿಂತ್ಕೋ, ಅಲ್ಲಿ ನಿಂತ್ಕೋ, ಬಾಲ್ಕನಿ ಒಂದಿಷ್ಟು ಫೋಟೋ ತೆಗೆದ್ರು. ನಮ್ಮ ಅಪ್ಪನ ನೋಡ್ದೆ, ನಮ್ಮ ಅಪ್ಪ ಸುಮ್ಮನೆ ಹಿಂಗಂದ್ರು, ಐಡಿಯಾನೂ ಇಲ್ಲ. ಆಮೇಲೆ ನೆಕ್ಸ್ಟ್ GRE ಕ್ಲಾಸಸ್ ನಡೀತಾ ಇತ್ತು. ಅವಾಗ GRE ಕ್ಲಾಸ್ಗಳಲ್ಲಿ ಕೂತಿದ್ದೆ. ಅವಾಗ ನಮ್ಮ ಅಪ್ಪ ಮೆಸೇಜ್ ಮಾಡಿದ್ರು, ಸೂರಿ ಸರ್ ವಾಂಟ್ಸ್ ಯು ಟು ಡೂ ರೋಲ್ ಇನ್ ಇಸ್ ಮೂವಿ. ಐ ಸೆಡ್ ಓಕೆ, ಆರ್ ಯು ಓಕೆ ಅಂದ್ರು. ಐ ಆಮ್ ಓಕೆ, ಐ ಸೆಡ್ ಓಕೆ, ಐ ಆಮ್ ಓಕೆ ಅಂತ. ಹಿ ಸೆಡ್ ಓಕೆ, ವಿ ವಿಲ್ ಡಿಸ್ಕಸ್, ಕಮ್ ಹೋಮ್ ಅಂತ ಅಂದ್ರು. ಸರಿ ಆಯ್ತು ಅಂತ ಮನೆಗೆ ಹೋದೆ. ಹೇಳಿದ್ರು ನಮ್ಮಪ್ಪ ಈ ತರ ಮಾಡ್ತಾರಂತೆ. ಹಂಗನ್ಬಿಟ್ಟು ನೀನ್ ಬೇರೆ ಡಿಸ್ಟ್ರಾಕ್ಷನ್ಸ್, ಡಿವಿಯೇಷನ್ಸ್ ಏನೂ ಇಲ್ಲ, ಯು ಡೂ ದಿಸ್, ನೋಡೋಣ ನಿನ್ಗೆ ವಾಟ್ ವೇರ್ ಲೈಫ್ ವಿಲ್ ಟೇಕ್ ಯು, ನೋಡೋಣ. ಬಟ್ ದಟ್ ಡಸಂಟ್ ಮೀನ್ ನಿನ್ GRE ಕ್ಲಾಸಸ್ ನಿಲ್ಸೋದು ಅಥವಾ ಓದೋದು ಅದೆಲ್ಲ ಅಲೌ ಇಲ್ಲ. ಅವ್ರು ಯಾವ ಶೂಟಿಂಗ್ ಕರೀತಾರೆ, ನಿಂಗೆ ಕೆಲ್ಸಕ್ಕೆ ಕರೆದ್ರೆ ನಿಂಗೆ ಡೇಟ್ ಆಫ್ ಜಾಯ್ನಿಂಗ್ ಬಂದ್ರು ನೀನ್ ಹೋಗ್ಬೇಕು. ಸೂರಿ ಸರ್ ಕೆಲ್ಸ ಅವ್ರು ಯಾವ ಶೂಟಿಂಗ್ ಕರೀತಾರೋ ಅವಾಗ ನೋಡ್ಕೊಳ್ಳೋಣ ಮಾಡ್ತೀನಿ ಅಂತ. ನಾನ್ ಸರಿ ಆಯ್ತು, ನನ್ಗೆ ಲೈಕ್ ಐ ಸೆಡ್ ಐ ಡೋಂಟ್ ಥಿಂಕ್ ಮಚ್. ಐ ಸೆಡ್ ಓಕೆ ಫೈನ್ ಅಂತ. ಕೆಲಸ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಸರ್ ಶೂಟಿಂಗ್ ಕರೆದ್ರು. ಐ ವೆಂಟ್ ಶೂಟಿಂಗ್. ಆ ಪ್ರೊಸೆಸ್ ಅಲ್ಲಿ GREನೂ ಓದಕ್ ಸ್ಟಾರ್ಟ್ ಮಾಡಿದ್ದೆ. ಅದು ಬರ್ದೆ. GRE ಬರ್ದು ಸ್ಕೋರ್ ಆಚೆ ಬಂದ ತಕ್ಷಣ ಅವತ್ತು ಪಾಪ್ಕಾರ್ನ್ದು ಫಸ್ಟ್ ಸಾಂಗ್ ರಿಲೀಸು. ಹನುಮಾನ್ ಕೈಂಡ್ ಆಡ್ದಿದಾರೆ ಅದನ್ನ, ಮಾದೇವ ಅದು ಫಸ್ಟ್, ಅದು ಅವತ್ ರಿಲೀಸು. ನನ್ಗೆ ಅದೆಲ್ಲ ಹೊಸದು. ನಂಗೆ ಏನ್ ನಡೀತಾ ಇದೆ, ಈ ತರ ಎಲ್ಲ ಆಗುತ್ತಾ, ಹಿಂಗೆಲ್ಲ ಆಗುತ್ತಾ ಅಂತ ನಂಗೆ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಸೊ GRE ಸ್ಕೋರು ಬಂದಿತ್ತು. ಐ ಗಾಟ್ ಇನ್ ಅ ಗುಡ್ ಸ್ಕೋರ್. ನಮ್ಮ ಮನೆ ಹತ್ರ ಒಂದು ಕನ್ಸಲ್ಟೆನ್ಸಿ ಏಜೆನ್ಸಿ ಇದೆ, ಅಲ್ಲಿಗೆ ಅಪ್ಲೈಯೂ ಮಾಡಿದ್ದೆ ನಾನು. ಈ ತರ ಸ್ಕೋರು ನಂದು, IELTS ಈ ಸ್ಕೋರು, GRE ಈ ಸ್ಕೋರು, ದಿಸ್ ಇಸ್ ವೇರ್ ಐ ವಾಂಟ್ ಟು ಗೋ, ಅದಕ್ಕೆಲ್ಲ ರೆಡಿ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಅಷ್ಟೊತ್ತು ಸರ್ ಶೂಟಿಂಗ್ ಕರೆದ್ರು ಸೂರಿ ಸರ್. ಸರಿ ಅಂತ ಫಸ್ಟ್ ಡೇ ಶೂಟಿಂಗ್ ಹೋದೆ. ಫಸ್ಟ್ ಡೇ ಶಾರ್ಟ್ ನಂದು ದೇವ್ರ ಮನೆ ಮುಂದೆ ಕೂತ್ಕೊಂಡು ಫೋನ್ ತೆಗಿಯೋದು. ದಟ್ಸ್ ದ ಫಸ್ಟ್ ಶಾರ್ಟ್ ಅವ್ರು ತೆಗ್ದಿದ್ ನಂದು. ಅವಾಗ ಸೂರಿ ಸರ್ ಕರೆದ್ರು. ಅವ್ರ ಕಾಸ್ಟ್ಯೂಮ್ ಅಂತ ಕೊಟ್ರು, ನಾನು ಹಾಕೊಂಡೆ. ಅದರಲ್ಲಿ ಆಲ್ರೆಡಿ ಮ್ಯಾರಿಡ್ ಅಲ್ಲ ಸೀನಾ ಅನ್ನೋ ಕ್ಯಾರೆಕ್ಟರ್ಗೆ. ಸೊ ತಾಳಿ ಕೊಟ್ರು. ನಮ್ಮಮ್ಮನ ಹಿಂಗ್ ನೋಡ್ದೆ, ಸುಮ್ಮನೆ ಹಾಕೋ ಅಂದ್ರು. ಹಾಕೊಂಡೆ. ಕಾಲುಂಗ್ರ ಕೊಟ್ರು. ಯಾರೋ ಬೇರೆ ಬೆರಳು ಕಾಲುಂಗ್ರ ಹಾಕೊಂತ ಇದ್ದೆ. ಅವ್ರು ಬಂದ್ರು ಕಾಸ್ಟ್ಯೂಮರ್, ಮೇಡಮ್ ಈ ಬೆರಳಿಗಲ್ಲ ಈ ಬೆರಳಿಗೆ ಹಾಕೊಳ್ಳಿ ಅಂದ್ರೆ ನನಗೇನು ಗೊತ್ತು, ನೀವು ಹೇಳ್ಬೇಕು ತಾನೇ. ನಂಗೆ ಐ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಸರ್ ಕರೆದ್ರು. ಫಸ್ಟ್ ಶಾರ್ಟು ಕೂತ್ಕೊಂಡು ಸರಿ ಫಸ್ಟ್ ಶಾರ್ಟ್ ರೋಲ್ ಮಾಡಿದ್ರು ಸೂರಿ ಸರ್ ಕ್ಯಾಮ್ರಾನ. ಅದು ಆ ಮನೇಲಿ ಶೂಟ್ ಮಾಡ್ತಾ ಇದ್ವಲ್ಲ, ಆಚೆಯಿಂದ ಸನ್ಲೈಟ್ ಅಂದ್ರೆ ಈವ್ನಿಂಗ್ ಸನ್ಸೆಟ್ ಶಾರ್ಟ್ ಅಂತ ತೆಗಿಯೋಕ್ಕೋಸ್ಕರ ಆಚೆಯಿಂದ ಲೈಟ್ ಹಾಕಿದ್ರು. ಅವ್ರ ಆಕ್ಷನ್ ಅನ್ನೋದಕ್ಕೂ ಅವ್ರ ಮನೆ ಹಾಕಿದಿದ್ ಗ್ಲಾಸ್ ರಪ್ ಅಂತ ಹೊಡಿತು. ಗ್ಲಾಸ್ ಬ್ರೇಕಿಂಗ್. ನಾನು ವಾವ್ ನೈಸ್, ತುಂಬಾ ಒಳ್ಳೆ ಸೈನ್ ಇದು. ಗ್ಲಾಸ್ ದಿಲ್ ಸೇ ಬ್ರೇಕ್ ದ ಸೀಲಿಂಗ್ ಅಂತ, ಲೈಕ್ ದಟ್ ಐ ಬ್ರೋಕನ್ ದ ಸೀಲಿಂಗ್ ಫಸ್ಟ್ ಶಾಟ್ ಇದು ಅಂತ. ಅದಾಯ್ತು, ಆ ಶಾರ್ಟ್ ಆಯ್ತು. ನಮ್ಮಮ್ಮಂಗೆ ಇನ್ನೂ ಧನಂಜಯ್ ಅವ್ರ ಜೊತೆ ನೆಕ್ಸ್ಟ್ ಕಾಂಬಿನೇಷನ್ ಸೀನ್ ಇತ್ತು. ಧನಂಜಯ್ ಅವ್ರನ್ನ ಅವಾಗ ಸರ್ ಅಂತಾನೆ ಕರಿತಾ ಇದ್ದಿದ್ದು. ಆಮೇಲೆ ಸೂರಿ ಸರ್ ನಂಗೆ ಆಮೇಲೆ ಹೇಳ್ಕೊಟ್ರು ಒಂದಿನ, ಇನ್ಮೇಲಿಂದ ನೀನು ಸೂರಿ ಅಂಕಲ್ ಅಂತ ಹೇಳ್ಬಾರ್ದು, ಇನ್ಮೇಲಿಂದ ಸೂರಿ ಸರ್ ಅಂತ ಕರಿಬೇಕು ಅಂತ. ನಾನು ಸರಿ ಅಂಕಲ್ ಇಲ್ಲ ಸರ್ ಅಂತ. ನಾನು ಆಯ್ತು ಸರಿ ಸರ್ ಅಂತ. ಆಮೇಲೆ ಧನಂಜಯ್ ಅವ್ರು ಬಂದು, ಧನಂಜಯ್ ಅವ್ರನ್ನು ಅವಾಗ ಸರ್ ಅಂತಾನೆ ಕರಿತಾ ಇದ್ದಿದ್ದು. ಸರ್ ಆಯ್ತು ಸರ್. ಧನಂಜಯ್ ಅವ್ರು ಸರಿ ಆಯ್ತು. ಅವ್ರ ಪಾಪ ಶಾರ್ಟಲ್ಲಿ ಇರಲಿಲ್ಲ, ಸಜೆಷನ್ಗೆ ನಾನೇ ನಿಂತ್ಕೋತೀನಿ ಅಂತ ನಿಂತ್ಕೊಂಡ್ರು. ಅದೇ ಇದು ಮುಸ್ಕ್ ತೆಗಿತೀರಲ್ಲ ಆ ಶಾರ್ಟ್. ನಂಗೆ ಡೈಲಾಗ್ ಬರ್ಕೊಟ್ರು ಸೂರಿ ಸರ್. ಸರಿ ಆಯ್ತು ಹೇಳ್ತೀನಿ. ನಂಗೆ ಅರ್ಥ ಗೊತ್ತಿಲ್ಲ, ಏನಕ್ಕೆ ಹೇಳ್ತಾ ಇದ್ದೀನಿ, ಏನು ಈ ಸಿಚುವೇಶನ್, ಈ ತರ ಹೇಳ್ಬೇಕು, ಇದ್ರ ಹಿಂದೆ ಇದಾಗಿದೆ, ಮುಂದೆ ಇದಾಗುತ್ತೆ ಅಂತ ಸೂರಿ ಸರ್ ನಂಗೆ ಹೇಳಿದ್ರು. ಓಕೆ, ಸಿಚುವೇಶನ್ ನನ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇದನ್ನ ಈ ವ್ಯಕ್ತಿಗೆ ಹೇಳ್ತಾ ಇದೀಯ ಅಂದ್ಬಿಟ್ಟು ಧನಂಜಯ್ ಅವ್ರ ಮುಂದೆ ನಿಂತಿದ್ರು. ಅವ್ರಿಗೆ ಹೇಳ್ತೀಯಾ ಅಂತ. ಸರಿ ಸರ್ ಅಂತ ಹೇಳಿದೆ. ನಮ್ಮ ಅಪ್ಪ ಅಮ್ಮ ಹಿಂದೆ ಶಾರ್ಟ್ ಅಲ್ಲಿ ಅಲ್ಲೇ ಕೂತಿದ್ದಾರೆ. ಆಯ್ತಾ, ನನಗೆ ಏನು ಇಲ್ಲ, ಕೊಟ್ಟರು ನಾನು ಹೇಳ್ಬೇಕು, ನಾನು ಹೇಳ್ತೀನಿ. ದಟ್ ವಾಸ್ ಜಸ್ಟ್ ದ ಇನ್ನಸೆನ್ಸ್ ದಟ್ ಐ ಹ್ಯಾಡ್ ಅಟ್ ದಟ್ ಪಾಯಿಂಟ್. ಜಾಸ್ತಿ ಏನು ಅದು ಏನಕ್ಕೆ ಹೇಳಿಸ್ತಾ ಇದ್ದಾರೆ, ಈ ಪದ ಹೇಳಿದ್ರೆ
ರಿಲೀಸ್ ಆದ್ರೆ ನನ್ಗೆ ಅದೇನು ಗೊತ್ತಿಲ್ಲ ಅಲ್ಲ, ನಾನು ನೆಕ್ಸ್ಟ್ ಹೇಗ್ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಗೊತ್ತಿಲ್ವಲ್ಲ ಈ ಇಂಡಸ್ಟ್ರಿಲಿ. ಸೊ ಈ ಜರ್ನಿನೇ ಗೊತ್ತಿಲ್ವಲ್ಲ. ಸೊ ಅದಕ್ಕೆ ಇದು ಹೇಳ್ತೀನಿ, ಏನಾಗುತ್ತೆ, ರಿಲೀಸ್ ಆಗುತ್ತೆ, ಜನರು ನೋಡ್ತಾರೆ, ಅಲ್ಲಿವರೆಗೂ ನನ್ನ ಥಾಟ್ ಪ್ರೊಸೆಸ್ ಇಲ್ಲ. ದಟ್ ಒಂದಿಷ್ಟು ಜನ ನೋಡ್ತಾರೆ, ನಾನು ಹಿಂಗೆ ಮಾತಾಡೋದು ಅದೆಲ್ಲ ಅನ್ನೋದು ನಂಗೇನು ಥಾಟ್ ಪ್ರೊಸೆಸ್ ಇಲ್ಲ. ಸೊ ಸೂರಿ ಸರ್ ಕೊಟ್ಟರು, ಡೈಲಾಗ್ ಆಯಿತು. ಅಮ್ಮಂಗೆ ಅವಾಗ ಸೂರಿ ಸರ್ನ ಕೇಳಿದ್ರು, ಸರ್ ಇವಳು ಆ್ಯಕ್ಟ್ ಮಾಡ್ತಾಳ ಸರ್ ಅಂತ ಅಮ್ಮ ಕೇಳಿದ್ರು. ಸೂರಿ ಸರ್, ಮೇಡಮ್ ನನಗೇನಾದರೂ ಹುಚ್ಚ, ಬೆಂಗಳೂರಿಂದ ಮೈಸೂರುವರೆಗೂ ಇವಳಿಗೆ ಆಗಲಿಲ್ಲ ಅಂದರೆ ಇಲ್ಲಿವರೆಗೂ ನಾನು ಕರ್ಕೊಂಡು ಬರೋದಕ್ಕೆ ಅಂತ ಅಂದಿದ್ರು. ಆಮೇಲೆ ಅಮ್ಮ ಏನೂ ಕೇಳಲಿಲ್ಲ ಸೂರಿ ಸರ್, ಆಯಿತು ಸರ್ ನೀವು ಹೇಳಿದ್ರೆ ಅವಳು ಸರಿ ಓಕೆ ಅಂತ. ಸೊ ದ ಪ್ರೊಸೆಸ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ಆಲ್ಮೋಸ್ಟ್ 9 months ಆಯ್ತು ಆಕ್ಸೆಂಚರಲ್ಲಿ ಕೆಲಸ ಮಾಡಿದೆ, ಶೂಟಿಂಗು ಆಯ್ತು, ಎಲ್ಲ ಆಯ್ತು, ಮಾಡಿದೆ. 9 months ಕೆಲಸ ಮಾಡಿದೆ. ಪ್ರಾಬ್ಲಿ 9th month ಅಷ್ಟರಲ್ಲಿ ನನಗೆ ಐ ರಿಯಲೈಸ್ ದಟ್ ಐ ವಿಲ್ ನೆವರ್ ಸರ್ವೈವ್ ಇನ್ ಅ ಜಾಬ್ ಲೈಕ್ ದಿಸ್. ಇಟ್ ಈಸ್ ವೆರಿ ಸ್ಟೇಬಲ್, ಯಾಕಂದ್ರೆ ಎವ್ರಿ ಮಂತ್ ಸ್ಯಾಲರಿ ಬರುತ್ತೆ, ಯು ನೋ ವಾಟ್ ಯು ಆರ್ ಡೂಯಿಂಗ್ ಎಲ್ಲ. ಬಟ್ ನನಗೆ ದಟ್ process I did not enjoy. Like I said, ನನ್ಗೆ ಆ ಕ್ವೆಶ್ಚನ್, am I enjoying this or am I not? ಅಬ್ಸಲ್ಯೂಟ್ಲಿ ನಾಟ್ ಎಂಜಾಯಿಂಗ್ ದಿಸ್. ಅದಕ್ಕಿಂತ ಮುಂಚೆ ಹೇಳಿದ್ದೆ ನಮ್ಮ ಅಮ್ಮಂಗೆ, ನಾನು ಬಿಡ್ತೀನಿ ಇನ್ನೊಂದು ತಿಂಗಳು ಅಂತ ಹೇಳಿದ್ರು. ಇವ್ರಿಗೆ ಹೇಳಿದ್ರೆ ನಂಗೆ ಇನ್ನೊಂದು ತಿಂಗಳು ಹೋಗಿ ಪೇಪರ್ಸ್ ಹಾಕ್ತೆ. ಐ ಪುಟ್ ಇನ್ ದ ಪೇಪರ್ಸ್, ಮನೆಗೆ ಬಂದೆ, ಐ ಸೈಡ್ ನಾನು ಕೆಲಸ ಬಿಟ್ಟೆ ಅಷ್ಟೇ. ಅದರಲ್ಲಿ ಬೋನಸ್ ಕೊಟ್ಟಿದ್ರು ಆಕ್ಸೆಂಚರ್ ಆ ಟೈಮಲ್ಲಿ. ಸೊ ನನಗೆ ಒಂದು ಸೇಫ್ಟಿ ನೆಟ್ ಅಂತಿದೆ, ಒಂದಿಷ್ಟು ದುಡ್ಡಿದೆ, ಸೊ ಬೋನಸ್ಸು ಬಂದಿದೆ, ಇಟ್ಸ್ ಫೈನ್ ನೋಡೋಣ ಅಂತ. ಅದಾಯ್ತು. ಪಾಪ್ಕಾರ್ನ್ ಕೆಲಸ ಬಿಟ್ಟಾದ್ಮೇಲೆ ನಾನು ದೇ ಕಾಂಟ್ ಫೋರ್ಸ್ ಮೀ ಎಲ್ಲ ಹೋಗು ಅಂತ. ಸರಿ ಆಯಿತು. ಆಮೇಲೆ ಪಾಪ್ಕಾರ್ನ್ ಫೆಬ್ಬಲ್ಲಿ ರಿಲೀಸ್ ಆಯಿತು. ರಿಲೀಸ್ ಆಗಿ 20 daysಗೆ ಲಾಕ್ಡೌನ್. 2020 ಲಾಕ್ಡೌನ್ ಸ್ಟಾರ್ಟ್ ಆಯಿತು. ನನಗೆ US ಹೋಗೋಕ್ಕಾಗಲ್ಲ GRE ಮಾಡೋಕ್ಕೆ, ಇಲ್ಲೂ ಏನು ನಡೀತಾ ಇಲ್ಲ. ಆಯ್ತು, ಇನ್ನೇನು, ಯಾರು ಏನು ಹೇಳಕ್ಕಾಗಲ್ಲ, ಇಡೀ ವರ್ಲ್ಡ್ ಸ್ಟಾಪಲ್ಲಿದೆ, ನಾನು ಇನ್ನೇನು ಅಂತ. ಅವಾಗ ಐ ಬಿಕೇಮ್ ಫ್ರೆಂಡ್ಸ್. ಅಷ್ಟರಲ್ಲಿ ಅಮೃತ ವಾಸ್ ಮೈ ಗುಡ್ ಫ್ರೆಂಡ್ ಬ್ಯಾಕ್ ದೆನ್. ಸೊ ಅವಾಗ ಅಮೃತ ಅಂಡ್ ಧನಂಜಯ್ ಅಂಡ್ ಎವ್ರಿಬಡಿ ವಿ ಬಿಕೇಮ್ ಫ್ರೆಂಡ್ಸ್. ಅಂಡ್ ಅವರೆಲ್ಲ JP ನಗರ ಸುತ್ತಮುತ್ತ, ಮನೆ ಸುತ್ತಮುತ್ತನೇ ಇದ್ದಿದ್ದ ಅವಾಗ ಅವರೆಲ್ಲ. ಸೊ ಅವಾಗ ಲಾಕ್ಡೌನ್ ಅಲ್ಲಿ ರೋಡೆಲ್ಲ ಖಾಲಿ ಅಲ್ಲ, ರೋಡಲ್ಲೆಲ್ಲ ನೀವು ರೋಡಲ್ಲೂ ಕ್ರಿಕೆಟ್ ಆಡ್ಬೋದಾಗಿತ್ತು, ರೋಡಲ್ಲೂ ಬ್ಯಾಡ್ಮಿಂಟನ್ ಆಡ್ಬೋದಾಗಿತ್ತು. ಸೊ ಎಲ್ಲರೂ ಒಟ್ಟಿಗೆ ಜಿಮ್ಗೆ ಹೋಗ್ತಾ ಇದ್ವಿ. ಅವಾಗ ಐ ಬಿಕೇಮ್ ಫ್ರೆಂಡ್ಸ್ ವಿತ್ ಧನಂಜಯ್. ಅವಾಗ ಐ ಥಿಂಕ್ one of those friends that ನಾನು ಹೇಳ್ನಲ್ಲ, that I can count and say is one good friend that I have in the industry. ಧನಂಜಯ್ will be, ಆ ಲಿಸ್ಟಲ್ಲಿ ಅವ್ರು ಇರ್ತಾರೆ. ಯಾವತ್ತೇನಾದ್ರೂ ಕಾಲ್ ಮಾಡಿ ಮಾತಾಡ್ಬೋದು, ಹೇಳ್ಬೋದು. something is ನನ್ಗೆ ಗೊತ್ತಾಗ್ತಾ ಇಲ್ಲ ಇಂಡಸ್ಟ್ರಿಲಿ ಇದು ಹೌ ದಿಸ್ ವರ್ಕ್ಸ್ ಅಂತಂದ್ರೆ, ಐ ಕ್ಯಾನ್ ಪಿಕ್ ಅಪ್ ದ ಫೋನ್ ಎನಿ ಡೇ ಅಂಡ್ ಕಾಲ್ ಅಂಡ್ ಆಸ್ಕ್ ಹೌ ಡಸ್ ದಿಸ್ ವರ್ಕ್, ಇದು ಹೀಗೇನಾ, ಏನು, somebody that I can talk to. Yes.